ಕಬಿನಿ ಭರ್ತಿಯಾಗಲು ಬೇಕಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಕಾವೇರಿ ಕಿಚ್ಚಿತ್ತು, ಅವೆಲ್ಲವನ್ನು ಕೂಡ ಮಳೆ ತಂಪು ಮಾಡ್ತಾ ಇದೆ. ಈಗ ಬಿಡ್ತಾ ಇರುವಂತ ನೀರಿನ ಪ್ರಮಾಣ ನೋಡಿದ್ರೆ 53,000 ಕ್ಯೂಸೆಕ್ ನೀರು ಇನ್ನೊಂದು 2 ದಿನದಲ್ಲೇ ಹೋಗ್ಬಿಡುತ್ತೆ ಅಂತ ಕಾಣಿಸುತ್ತೆ ತಮಿಳ್ನಾಡಿಗೆ. ಖಂಡಿತವಾಗ್ಲೂ ಪೃಥ್ವಿ, ನಿನ್ನೆನೆ ಈಗ ಬಹುತೇಕವಾಗಿ 30,000 ಕ್ಯೂಸೆಕ್ ನೀರನ್ನ ಕಬಿನಿಯಿಂದನೇ ಬಿಡಲಾಗಿರುವಂತದ್ದು. ಈಗಾಗಲೇ ಆ ನೀರು KSD ಕೋಟೆ, ನಂಜನಗೂಡು, ನರಸೀಪುರ ಭಾಗವಾಗಿ ತಮಿಳುನಾಡು ಹರಿಯುವಂತದ್ದು. ನಿನ್ನೆನೆ ಬಹುತೇಕ 30,000 ಕ್ಯೂಸೆಕ್ ಈಗಾಗಲೇ ಹರಿದಿದೆ. ಸದ್ಯ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಇವತ್ತು ಸಹ 9,900ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಡ್ಯಾಮ್ ನಿಂದ ಹರಿಬಿಡ್ಲಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ತಮಿಳುನಾಡಿಗೆ ಯಾವ ನೀರು ಹೋಗ್ಬೇಕಾಗಿತ್ತು ಕರ್ನಾಟಕದಿಂದ, ಅದು ಹೋಗ್ತಾನೆ ಇರುವಂತದ್ದು. ಮತ್ತೊಂದು ಕಡೆ ಇವತ್ತು ಸರ್ವಪಕ್ಷ ಸಭೆ ಮಳೆ ಇರ್ಲಿಲ್ಲ, ಅದು ಇದೀಗ ಮಳೆ ಇದೆ, ಒಳ ಹರಿವಿನ ಪ್ರಮಾಣ ಜಾಸ್ತಿ ಇದೆ, ಹೊರ ಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮೈಸೂರು ಭಾಗದ ರೈತರಿಗೆ ಒಂದು ರೀತಿಯ ಮಂದಹಾಸ ಮೂಡಿದೆ ಅಂತಾನೆ ಹೇಳ್ಬೋದಾಗಿರುವಂತದ್ದು. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ವರ್ಣನ ಆರ್ಭಟ. ತೀರ್ಥಹಳ್ಳಿಯ ರಾಮಮಂಟಪ ಜಲಾವೃತ ಆಗಿದೆ. ತುಂಗಾ ನದಿಯಲ್ಲಿ ಒಳಹರಿವು ಹೆಚ್ಚಳ ಆಗಿದೆ. ತುಂಗಾ ನದಿ ಪಾತ್ರದ ಜನರನ್ನ ಸ್ಥಳಾಂತರ ಮಾಡಲಾಗ್ತದೆ. ಎಚ್ಚರಿಕೆಯಿಂದ ಇರಲಿಕ್ಕೆ ಜನರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಒಂದ್ ಕಡೆ ನೋಡ್ತಾ ಇದ್ವಿ, ಒಂದ್ ಕಡೆ ಸರ್ವಪಕ್ಷ ಸಭೆ ಬೇರೆ ಇತ್ತು. ಸರ್ವಪಕ್ಷ ಸಭೆ ನಡೆಯಲಿಕ್ಕೂ ಮುಂಚೆನೇ ಈಗ ಆಲ್ರೆಡಿ CWRC ಏನ್ ತೀರ್ಪು ಕೊಟ್ಟಿತ್ತಲ್ಲ, CWMA ಏನ್ ಎತ್ತಿಡ್ದಿತ್ತಲ್ಲ, ಅದರ ಮುಕ್ಕಾಲ್ ಭಾಗ ಹೋಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೋಗ್ಬಿಟ್ರೆ ಅದು ಕೂಡ ಮುಗಿದೋಯ್ತು ಕತೆ. ಅವ್ರು ಕೊಟ್ಟಂತೆ ಆಲ್ರೆಡಿ ನೀರು ಕೂಡ ಹರಿಯುತ್ತೆ. ಇನ್ನು ಒಂದ್ ಕಡೆ ಶಿವಮೊಗ್ಗ ಭಾಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ತೀರ್ಥಹಳ್ಳಿ ಭಾಗದಲ್ಲಿ ಮಳೆ ಆಗ್ತಾ ಇದೆ. ರಾಮಮಂಟಪ ಭರ್ತಿ ಆಗಿರುವಂಥದ್ದು. ಆ ಭಾಗದ ನದಿ ಪಾತ್ರದಲ್ಲಿರುವಂಥ ಜನರಿಗೆ ಎಚ್ಚರಿಕೆಯಿಂದ ಇರಲಿಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಮಲೆನಾಡು ಭಾಗ, ಕರಾವಳಿ ಭಾಗ ಇದೆಲ್ಲ ಕಡೆನೂ ಕೂಡ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಇನ್ನೊಂದು ಕಡೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೃಷ್ಣ, ಭೀಮೆ ಕೂಡ ಉಕ್ಕಿ ಹರಿತಾ ಇದ್ದಾವೆ. ಎಲ್ಲ ನದಿಗಳಿಗೂ ಕೂಡ ಜೀವಕಳೆ ಬಂದಿದೆ. ಡ್ಯಾಮ್ಗಳಿಗೆ ನೀರು ಬರ್ತಾ ಇದೆ. ಎಸ್ಪೆಷಲಿ ಡ್ಯಾಮ್ಗಳಿಗೆ ನೀರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದ್ದಿದ್ದಂಥ ಆತಂಕ ದೂರ ಆಗ್ತಾ ಇದೆ. ರೈತರಲ್ಲಿದ್ದಂಥ ಆತಂಕ, ಅವರ ನೋವಿಗೆ ವರ್ಣದೇವನೇ ಕೃಪೆ ತೋರಿದ್ದಾನೆ. ಡ್ಯಾಮ್ಗಳಲ್ಲಿ ನೀರು ಬಂದ್ರೆ ಬೆಳೆಗಳಿಗೆ ನೀರು ಬಿಡ್ಲಿಕ್ಕೆ, ನಾಲೆಗಳಿಗೆ ನೀರು ಬಿಡ್ಲಿಕ್ಕೆ ಪ್ರಾಬ್ಲಮ್ ಇರೋದಿಲ್ಲ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಆರೆಂಜ್ ಅಲರ್ಟ್. ದಡಕ್ಕೆ ಅಪ್ಪಳಿಸ್ತಾ ಇರುವಂತದ್ದು ರಕ್ಕಸಾಲೆಗಳು. ಮಂಗಳೂರಿನ ಸಸಿ ಹಿತ್ಲು ಕಡಲ ತೀರದಲ್ಲಿ ಆತಂಕ ಮನೆ ಮಾಡಿದೆ. ಅಪಾಯದಲ್ಲಿರುವಂತಹ ರೆಸಾರ್ಟ್ಸ್, ಮನೆಗಳು. ಉಡುಪಿ ಜಿಲ್ಲೆಯಾದ್ಯಂತ ಬಿರುಸಿನ ಮಳೆ ಆಗ್ತಾ ಇದೆ. ಮಳೆಯ ತೀವ್ರತೆ ಇನ್ನಷ್ಟು ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ನದಿ ತೀರದವರು ಎಚ್ಚರಿಕೆಯಿಂದ ಇರಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ನದಿ ತೀರದವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಸೂಚನೆಯನ್ನ ಕೊಡಲಾಗಿರುವಂತದ್ದು. ಆರೆಂಜ್ ಅಲರ್ಟ್ ಇದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ. ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಸಮುದ್ರದಲ್ಲಿ ರಕ್ಕಸಾಲೆಗಳು ದಡ ಕೂಡಿತಾ ಇರುವಂಥದ್ದು. ಸೊ ಆ ಅಕ್ಕಪಕ್ಕ ಇರುವಂಥವ್ರಿಗೆಲ್ಲ ಎಚ್ಚರಿಕೆಯಿಂದ ಇರಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ನಮ್ಮ ಮಂಗಳೂರಿನ ಸಸಿ ಹಿತ್ಲು ಕಡಲ ಕಿನಾರೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್. ನೋಡ್ಕೊಂಬೋಣ. ಕರಾವಳಿಯಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ. ಅರಬ್ಬಿ ಸಮುದ್ರ ಸಂಪೂರ್ಣವಾಗಿ ಪ್ರಕ್ಷುಬ್ಧಗೊಂಡಿದೆ. ಈಗಾಗಲೇ ಕಡಲ ತೀರದ ನಿವಾಸಿಗಳಿಗೆ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ನಾವೀಗ ಸುರತ್ಕಲ್ ಸಮೀಪದ ಸಸಿ ಹಿತ್ಲು ಕಡಲ ಕಿನಾರೆಯಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಕಡಲು ಯಾವ ರೀತಿಯಾಗಿ ರಫ್ ಆಗಿದೆ ಅಂತ ಹೇಳಿ. ಈಗಾಗಲೇ ಸಾಕಷ್ಟು ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ. ನೀವು ಸಸಿ ಹಿತ್ಲು ಭಾಗದ ಒಂದು ರೆಸಾರ್ಟನ್ನು ಕೂಡ ಗಮನಿಸ್ತಾ ಇದ್ದೀರಿ. ರೆಸಾರ್ಟ್ನ ದಡದಲ್ಲೇ ಈಗ ಕಡಲ್ನ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಕೂಡ ಇಲ್ಲಿ ಭೂಕುಸಿತ ಸಂಭವಿಸಬಹುದು. ಹಾಗಾಗಿ ರೆಸಾರ್ಟ್ನವರೇ ಇಲ್ಲಿ ಕಲ್ಲನ್ನು ಹಾಕಿಯುವ ಎಲ್ಲ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆದರೆ ಮಳೆ ಜಾಸ್ತಿಯಾಗಿ ಕಡಲ ಅಬ್ಬರ ತೀವ್ರಗೊಂಡ್ರೆ ಮತ್ತಷ್ಟು ಹಾನಿಗೊಳಗಾಗುವಂಥ ಭೀತಿ ಸದ್ಯಕ್ಕಿರುವಂಥದ್ದು. ಕೇವಲ ರೆಸಾರ್ಟ್ ಮಾತ್ರ ಅಲ್ಲ, ಪಕ್ಕದ ಭಜನಾ ಮಂದಿರ ಆಗಿರ್ಬೋದು, ಅಕ್ಕಪಕ್ಕದ ಸುಮಾರು 4-5 ಮನೆಗಳಿಗೆ ಈಗ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ವರ್ಷದಿಂದ ವರ್ಷಕ್ಕೆ ಸಸಿ ಹಿತ್ಲು ಭಾಗದಲ್ಲಿ ಕಡಲು ಅಬ್ಬರಿಸ್ತಾ ಇದೆ. ಹಲವು ಭೂಭಾಗವನ್ನು ಈಗಾಗಲೇ ಸಮುದ್ರ ಆಪೋಷಣ ಪಡೆದುಕೊಂಡಿದೆ. ಕಲ್ಲನ್ನು ಹಾಕಿದ್ರೂ ಕೂಡ ರಕ್ಕಸ ಗಾತ್ರದ ಅಲೆಗಳಿಗೆ ಈ ಕಲ್ಲು ಯಾವ ರೀತಿಯೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಹಾಗಾಗಿ ಈ ಕಲ್ಲನ್ನೇ ಮತ್ತೆ ಕಡಲು ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಶಾಶ್ವತವಾದ ಕಾಮಗಾರಿಯನ್ನು ಮಾಡಬೇಕಂತೇಳಿ ಸ್ಥಳೀಯ ನಿವಾಸಿಗಳು ಹಲವು ವರ್ಷಗಳಿಂದ ಒತ್ತಾಯವನ್ನು ಮಾಡಿಕೊಂಡು ಬಂದರು. ಆದರೆ
ಕಡಲ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಈ ಭಾಗದಲ್ಲಿ ಕಲ್ಲನ್ನು ಹಾಕುವಂಥ ಕೆಲಸಕ್ಕೆ ಇಲ್ಲಿ ತನಕ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಮುಂದಾಗಿಲ್ಲ. ಹಾಗಾಗಿ ಮತ್ತಷ್ಟು ಮನೆಗಳು ಈಗ ಕಡಲು ಪಾಲಾಗುವ ಆತಂಕ ಇದೆ. ಈಗಾಗಲೇ ಹಲವು ತೆಂಗಿನ ಮರಗಳು ಆಗಿರಬಹುದು, ಹಲವು ಮನೆಗಳು ಸಮುದ್ರ ಪಾಲಾಗಿದೆ. ನೀವು ನೋಡ್ತಾ ಇರುವಂಥದ್ದು ಮಂಗಳೂರಿನ ಸಸಿ ಹಿತ್ಲು ಕಡಲ ಕಿನಾರೆಯಿಂದ ತೋರಿಸುವಂಥ ದೃಶ್ಯಾವಳಿಗಳು. ಕಳೆದ 4-5 ದಿನಗಳಿಂದ ಮಳೆ ಇಡೀ ಜಿಲ್ಲೆಯಲ್ಲಿ ಅಬ್ಬರಿಸ್ತಾ ಇದೆ. ಇವತ್ತಿನಿಂದ ಆಳ ಸಮುದ್ರ ಮೀನುಗಾರಿಕೆ ಆರಂಭವಾಗಬೇಕಾಗಿತ್ತು. ಆದರೆ ಕಡಲಿನಲ್ಲಿ ತುಫಾನ್ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸಮುದ್ರಕ್ಕೆ ಯಾವ ಮೀನುಗಾರರು ಬೋಟ್ಗಳನ್ನು ಇಳಿಸಬಾರ್ದೆಂಬ ಮನವಿಯನ್ನು ಜಿಲ್ಲಾಡಳಿತ ಮಾಡಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಶಿವಮೊಗ್ಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರ ಪರಿಣಾಮವಾಗಿ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತವಾಗಿರೋದ್ರಿಂದ 3 ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಆಗಿರೋ ಗುಡ್ಡ ಕುಸಿತ ಇದು. 3 ನಾಪತ್ತೆಯಾಗಿದ್ದಾರೆ. ಶೋಧ ಕಾರ್ಯಾಚರಣೆ ಈಗಲೂ ಕೂಡ ಮುಂದುವರೆದಿದೆ. ತೀರ್ಥಹಳ್ಳಿಯ ಇಂದಿರಾ ನಗರದಲ್ಲಾಗಿರೋ ಘಟನೆ ಇದು. ತಡರಾತ್ರಿ 2:30 ಸುಮಾರಿಗೆ ಕುಸಿದಿರುವಂತಹ ಗುಡ್ಡ. ಈ ಗುಡ್ಡದ ಕೆಳಗಿನ ಭಾಗದಲ್ಲೇ ಶೆಡ್ನಲ್ಲಿ ಕುಟುಂಬಸ್ಥರಿರ್ತಾರೆ. ಸೊ ಒಂದೇ ಕುಟುಂಬದ 3 ನಾಪತ್ತೆಯಾಗಿದ್ದಾರೆ. ಈ 3 ಕೂಡ ಒಂದೇ ಕುಟುಂಬದವರು, ಕೊಪ್ಪಳದ ಮೂಲದವರು. ಕೊಪ್ಪಳ ಮೂಲದ ಮಲ್ಲಿಕಾರ್ಜುನ ನಾಗವೇಣಿ ದಂಪತಿ, ಅವರ 3 ವರ್ಷದ ಮಗು ಸಂತೋಷ್ ಕೂಡ ನಾಪತ್ತೆಯಾಗಿದೆ. ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪಕ್ಕದಲ್ಲೂ ಕೂಡ ಶೆಡ್ಗಳಿತ್ತು. ಆ ಪಕ್ಕದ ಶೆಡ್ನಲ್ಲಿದ್ದಂತಹ ಕುಟುಂಬಸ್ಥರು, ಜನರಿಗೆ ಗಂಭೀರ ಗಾಯಗಳಾಗಿದೆ. ಇನ್ನು ಸ್ಥಳಕ್ಕೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಭೇಟಿ ಕೊಟ್ಟಿದ್ದಾರೆ. ಗುಡ್ಡ ಕುಸಿತದ ಪರಿಸ್ಥಿತಿಯನ್ನು ವೀಕ್ಷಿಸಿದ್ದಾರೆ ಕಿಮ್ಮನೆ ರತ್ನಾಕರ್. ಸ್ಥಳದಲ್ಲಿ ತೀರ್ಥಹಳ್ಳಿಯ ಡಿವೈಎಸ್ಪಿ ಮೊಕ್ಕಾಂ ಹೂಡಿದ್ದಾರೆ. ಯಾಕಂದ್ರೆ ಈಗಲೂ ಕೂಡ ಅಲ್ಲಿ ನಾಪತ್ತೆಯಾದ 3 ಶೋಧ ಕಾರ್ಯ ಮುಂದುವರೆದಿದೆ. ಸೊ ಗುಡ್ಡದ ಕೆಳಭಾಗದಲ್ಲಿ ಅವರು ಶೆಡ್ ಹಾಕೊಂಡಿದ್ದಿದ್ರು. ಸೊ ಅಲ್ಲಿನ ಅಧಿಕಾರಿಗಳು ಕೂಡ ಇಲ್ಲಿ ಗಮನ ಹರಿಸಿದ್ದಿದ್ರೆ ಇಷ್ಟೊತ್ತಿಗೆ 3 ಜೀವ ಉಳಿತಾ ಇತ್ತು. ಭಾಗದಲ್ಲಿ ತುಂಬಾ ದೊಡ್ಡ ಮಟ್ಟದ ಒಂದು ಘೋರ ಘಟನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಡೀ ಗಾಂಧಿನಗರ ಅಂತ ಹೇಳಿ ನಾನು ಪ್ರತಿನಿಧಿಸುವ ವಾರ್ಡ್ ಇದ್ರೂ ಕೂಡ ತುಂಬಾ ಅತ್ಯಂತ ಬಡ ಕುಟುಂಬಗಳು, ಶ್ರಮಿಕ ವರ್ಗದಲ್ಲಿ ಇರುವಂತಹ ಈ ಒಂದು ವಾರ್ಡ್. ಇವ್ರು ಏನಾಗಿದೆ, ಪ್ರತಿ ವರ್ಷನೂ ಹೇಳ್ತಾ ಇದ್ರು ಫ್ಲಡ್ ಬರ್ತದೆ, ಗೋಡೆ ಕುಸಿತದೆ ಅಂತ ಹೇಳಿ. ಆದ್ರೆ ಪಾಪ ಅವರೇ ನಮ್ಮ ಏನು ವ್ಯವಸ್ಥೆ ಮುಖಾಂತರವಾಗಿ ಏನು ಮಾಡ್ಕೊಡದೇ ಇದ್ರು ಕೂಡ ಅವ್ರ ಸ್ವಂತ ಖರ್ಚಿನಲ್ಲಿ ಒಂದು ಸುಮಾರು 10-15 ಲಕ್ಷ ರೂಪಾಯಿದು ಒಂದು ತಡೆಗೋಡೆನ ನಿರ್ಮಾಣ ಮಾಡಿ ಅದನ್ನ ಗುಡ್ಡ ಕುಸಿದ ಅಂತ ಹೇಳಿಲಿಕ್ಕೆ ಪ್ರತಿ ವರ್ಷ ಪ್ರಯತ್ನ ಮಾಡ್ತಿದ್ರು. ಅದು ಇವತ್ತೇನಾಗಿದೆ ಅಂತ ಹೇಳಿದ್ರೆ ಕರೆಕ್ಟ್ 4 ಗಂಟೆ ಹೊತ್ತಿಗೆ ಪಾಪ ಅವ್ರ ಮಗಳು, ನಮ್ಮ ರಮೇಶ್ಗೌಡ ಮಗಳು ರಂಜಿತಾ ಅಂತ ಹೇಳಿ ಫೋನ್ ಮಾಡಿದ್ರು. ಏನಂತ ಕೇಳಿದಾಗ ಏನಣ್ಣ ಅದು ಕಂಪ್ಲೀಟ್ ಆಗಿ ತಡೆಗೋಡೆ ಕುಸಿದು ತುಂಬಾ ಜನ ಸಾವು ನೋವಾಗಿದೆ ಗಮನಕ್ಕೆ ಬಂತು. ಸುಮಾರು 4 ಗಂಟೆಗೆ ನಾವು ಬಂದಿದ್ವಿ. ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಬಂದ್ರು. ಮತ್ತೆ ಎಲ್ಲಕ್ಕಿಂತ ಜಾಸ್ತಿಯಾಗಿ ನಮಗೆ ಇನ್ಫಾರ್ಮೇಶನ್ ಸಿಕ್ತಿದ್ದಂಗೆ 112 ಫೋನ್ ಮಾಡಿದೆ. ಅದಾದ್ಮೇಲೆ ಫೈರ್ ಬ್ರಿಗೇಡ್ಗೆ ಫೋನ್ ಮಾಡಿದೆ. ತಕ್ಷಣದಲ್ಲಿ ಅವರು ಒಂದು 10 ನಿಮಿಷ ಲೇಟ್ ಮಾಡ್ಲಿ, ತಕ್ಷಣ ಬಂದಿದ್ದಾರೆ. ವಿಶೇಷವಾಗಿ ಬೆಳಗಿನ ಕಾರ್ಯಾಚರಣೆ ನಡೀತಾ ಇದೆ. ಒಬ್ಬ ಅದರಲ್ಲಿ ಹನುಮಂತ ಸಿಕ್ಕು ಬಂದಿದ್ದ, ಅವ್ನ ಕಾಲಿಗೆ ಇಂಜೂರಿ ಆಗಿತ್ತು. ಅವನಿಗೆ ತಗೊಂಡು ಈಗ ಹಾಸ್ಪಿಟಲ್ಗೆ ಸೇರಿಸಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಘನಿಗೆ ನಾವು ರೆಫರ್ ಮಾಡಿರುವಂತದ್ದು. ಅದಾದ್ಮೇಲೆ ಆಕಸ್ಮಿಕವಾಗಿ ನಡೆದೋಗಿದೆ. ಏನು ಅಂತ ಹೇಳಿದ್ರೆ ಅಲ್ಲಿ ದರೆ ಕುಸಿತ ರಾತ್ರಿ 3:30 ಗಂಟೆಗೆ ಆಗಿದೆ. ರಾತ್ರಿ 3:30 ಗಂಟೆಗೆ ಏನಾಯ್ತು ಅಂದ್ರೆ ಒಂದು ಕಲ್ಲು ಬಂದು ಆ ಶೆಡ್ ಮೇಲೆ ಬಿತ್ತು. ಶೆಡ್ ಮೇಲೆ ಬಿದ್ರು ಕೂಡಲೇ ಅವರು ಅದ್ರೊಳಗಿದ್ದವರು ಶಬ್ದ ಆದ್ರೂ ಕೂಡ ಎಲ್ಲ ಹೊರಗಡೆ ಓಡ್ ಬಂದ್ರು. ಅವ್ರ ಪಕ್ಕದಲ್ಲೇ ಮಲಗಿದವನೊಬ್ಬ ಅವ್ರಿಗೆ ಎಪ್ಸಿ ಅವ್ರ ಪಾಪ ಎದ್ದು ಹೊರಗಡೆ ಬರೋದು ಅಷ್ಟರೊಳಗೆ ಪೂರ ಮಾಡಿ ಅವ್ರ ಮೇಲೆ ಬಿದ್ದ್ಬಿಡ್ತು, ಬಿಲ್ಡಿಂಗೇ ಬಿದ್ದ್ಬಿಡ್ತು ಅವ್ರ ಮೇಲೆ. ಆಗ